ಹಲೋ ವೀಕ್ಷಕರೇ, ವಾಂಗಿಬಾತ್ ಪುಡಿ ಮಾಡುವ ವಿಧಾನ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಮೆಂತ್ಯೆ, ಜೀರಿಗೆ, ಮೆಣಸು, ಗಸಗಸೆ, ಸ್ವಲ್ಪ ಜಾಕಾಯಿ, ಸ್ವಲ್ಪ ಅನಾನಸ್ ಹೂವು, ಸ್ವಲ್ಪ ಮರಾಠಿ ಮೊಗ್ಗು, ಸ್ವಲ್ಪ ಅರಶಿನ ಕೊಂಬು ಎಲ್ಲ ಹಾಕಿ ಮಧ್ಯಮ ಉರಿಯಲ್ಲಿ ಹುರಿಯೋದು. ಅದಕ್ಕೆ ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕಿ ಎಲ್ಲ ಚೆನ್ನಾಗಿ ಹುರಿಯೋದು. ನೋಡಿ ವೀಕ್ಷಕರೇ, ವಾಂಗಿಬಾತ್ ಪುಡಿ ರೆಡಿ ಆಯಿತು. ಇದನ್ನು ಒಂದು ಶಿಶೆಯಲ್ಲಿ ಹಾಕಿ, ಗಾಳಿ ಆಡೋದ ಶಿಶೆಯಲ್ಲಿ ಹಾಕಿ ಮುಚ್ಚಿಟ್ರೆ ನೀವು 6 ತಿಂಗಳವರೆಗೂ ಬಳಸ್ಬೋದು.